ಬಡತನ ಅಂದರೆ ತಂದೆ ಇಲ್ಲದೆ ಇದ್ರೂ ಕೂಡ ತಾಯಿ ಒಂದು ಆಸರೆಯಲ್ಲಿ ಈ ಜಮೀನಿನಲ್ಲೇ ಕೆಲಸ ಅವ್ರ ಮನೆ ಕೂಡ ನೋಡ್ಬೋದು ಯಾವ ರೀತಿ ಅವರ ಒಂದು ಸ್ಥಿತಿ ಅಂದರೆ ಇಷ್ಟು ಬಡತನದಲ್ಲಿ ಕೂಡ ಮಾಡುವಂಥ ಛಲ ಇದ್ದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ನೀಲಮ್ಮ ಕಲ್ಶೆಟ್ಟಿ ಅವರು ಇವತ್ತು ಒಂದು ಉದಾಹರಣೆಯಾಗಿದ್ದಾರೆ. ಯಾಕಂದರೆ ಇತ್ತೀಚಿನ ಮಾಡ್ತಾರೆ ಇಂಥ ವಿದ್ಯಾರ್ಥಿಗಳಿಗೆ ಮತ್ತು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಯಾರು ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಶಿಕ್ಷಣ ಪ್ರೇಮಿಗಳು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದರೆ ಅವರು ಶಿಕ್ಷಣ ಪ್ರೇಮಿಗಳು ಎಲ್ಲಿ ಏನು ಖರ್ಚು ಮಾಡ್ತಾರೋ ಮತ್ತು ಎಲ್ಲಿ ಅದಕ್ಕೆ ಕೊಡ್ತಾರೋ ಅನ್ನೋದು ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಇಂಥ ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣ ಅಭ್ಯಾಸಕ್ಕಾಗಿ ಇಂಥಲ್ಲಿ ಸಹಾಯ ಮಾಡೋದ್ರಿಂದ ಶಿಕ್ಷಣ ಪ್ರೇಮಿಗಳೇ ಆಗ್ತಿರಿ ವಿನಃ ಸುಮ್ಮನೆ ನಾನು ಕೂತ್ಕೊಂಡು ಪ್ರೆಸ್ ಮೀಟ್ಗಳಲ್ಲಿ ಆದರೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನಲ್ಲಿ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಒಳ್ಳೆ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂದರೆ ಇವತ್ತು ಕಲಬುರಗಿ ಅಫಜಲ್ಪುರ ತಾಲೂಕಿನ ಅಳಗಿ ಬಿ ಗ್ರಾಮದ ಒಬ್ಬ ವಿದ್ಯಾರ್ಥಿನಿ ಈ ಒಂದು ಅಫಜಲ್ಪುರ ತಾಲೂಕಿನಲ್ಲಿ 98 ಅಂದರೆ PUCಯಲ್ಲಿ ಕಲಾ ವಿಭಾಗದಲ್ಲಿ 98% ತೆಗೆಯೋಕ್ಕೆ ಮೂಲಕ ಈ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಮತ್ತು ಈ ಒಂದು ಪ್ರಥಮ ಸ್ಥಾನ ಹೆಂಗಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಿ ನೀವು ಶಿಕ್ಷಣಕ್ಕಾಗಿ ಎಷ್ಟು ಡಾಂಬಿಕತನ ನಡೆದಿದೆ. ಅಂದರೆ ಸುಮ್ಮನೆ ಪ್ರಚಾರ ಆಗಿರ್ಬೋದು, ಎಷ್ಟೆಷ್ಟು ಎಲ್ಲೆಲ್ಲೋ ಕೋಚಿಂಗ್ ಹೋಗೋದಾಗಿರ್ಬೋದು, ಮತ್ತು ಸುಮ್ಮನೆ ಎಷ್ಟೋ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ರಿಸಲ್ಟ್ ತೆಗೆಯೋದಕ್ಕಂತೂ ಕಷ್ಟ ಆಗ್ತಾ ಇದೆ. ಆದರೆ ಇಲ್ಲಿ ಇಷ್ಟು ಬಡತನ ಅಂದರೆ ತಂದೆ ಇಲ್ಲದೆ ಇದ್ರೂ ಕೂಡ ತಾಯಿ ಒಂದು ಆಸರೆಯಲ್ಲಿ ಈ ಜಮೀನಿನಲ್ಲೇ ಕೆಲಸ ಅವ್ರ ಮನೆ ಕೂಡ ನೋಡ್ಬೋದು ಯಾವ ರೀತಿ ಅವರ ಒಂದು ಸ್ಥಿತಿ ಅಂದರೆ ಇಷ್ಟು ಬಡತನದಲ್ಲಿ ಕೂಡ ಮಾಡುವಂಥ ಛಲ ಇದ್ದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ನೀಲಮ್ಮ ಕಲ್ಶೆಟ್ಟಿ ಅವರು ಇವತ್ತು ಒಂದು ಉದಾಹರಣೆಯಾಗಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನನಗೆ ಅದು ಪುಸ್ತಕ ಇಲ್ಲ, ನನಗೆ ಪೆನ್ ಇಲ್ಲ, ನನಗೆ ಇಂಥದ್ದೇ ಕಾಲೇಜ್ ಬೇಕು, ದೊಡ್ಡ ಕಾಲೇಜೇ ಬೇಕು, ನನಗೆ ಯೂನಿವರ್ಸಿಟಿ ಅಂಥದ್ದೇ ಬೇಕು ಅನ್ನುವಂಥ ಬರೀ ಕುಂಟ ನೆಪಗಳನ್ನು ಹೇಳುವಂಥ ವಿದ್ಯಾರ್ಥಿಗಳಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಹತ್ರ ಒಳ್ಳೆ ಶ್ರದ್ಧೆ, ಭಕ್ತಿ ಮತ್ತು ಆ ವಿದ್ಯೆ ಮೇಲೆ ಒಂದು ನಂಬಿಕೆ ಇದ್ದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವತ್ತು 4 ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವ ಮೂಲಕ ಇವತ್ತು ಅಫಜಲ್ಪುರ ತಾಲೂಕಿನ ಪಾರಸ್ ಕಲಾ ಮತ್ತು ವಾಣಿಜ್ಯ ವಿಭಾಗದ ಒಂದು ಕಾಲೇಜಿಗೆ ಒಂದು ಪ್ರಥಮ ಸ್ಥಾನ ಬರೋದಲ್ಲದೆ ಒಂದು ಅಫಜಲ್ಪುರ ತಾಲೂಕಿನಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿ ಜೊತೆ ಇವತ್ತು ನಾವು ಈ ಒಂದು ಸಂದರ್ಶನವನ್ನು ಮಾಡಿಕೊಳ್ಳಕ್ಕೆ ಬಂದಿದ್ದೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ರಾಜಕೀಯ ಗಣ್ಯ ವ್ಯಕ್ತಿಗಳು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾರೆ ಮತ್ತು ಎಲ್ಲೆಲ್ಲೋ ಕಾರ್ಯಕ್ರಮಗಳು ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ಮತ್ತು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಯಾರು ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಶಿಕ್ಷಣ ಪ್ರೇಮಿಗಳು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದರೆ ಅವರು ಶಿಕ್ಷಣ ಪ್ರೇಮಿಗಳು ಎಲ್ಲಿ ಏನು ಖರ್ಚು ಮಾಡ್ತಾರೋ ಮತ್ತು ಎಲ್ಲಿ ಅದಕ್ಕೆ ಕೊಡ್ತಾರೋ ಅನ್ನೋದು ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಇಂಥ ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣ ಅಭ್ಯಾಸಕ್ಕಾಗಿ ಇಂಥಲ್ಲಿ ಸಹಾಯ ಮಾಡೋದ್ರಿಂದ ಶಿಕ್ಷಣ ಪ್ರೇಮಿಗಳೇ ಆಗ್ತಿರಿ ವಿನಃ ಸುಮ್ಮನೆ ನಾನು ಕೂತ್ಕೊಂಡು ಪ್ರೆಸ್ ಮೀಟ್ಗಳಲ್ಲಿ ನಾನು ಶಿಕ್ಷಣ ಪ್ರೇಮಿ, ನಾನು ಶಿಕ್ಷಣಕ್ಕಾಗಿ ಅದು ಮಾಡೀನಿ ಅನ್ನೋದಕ್ಕಿಂತ ಮತ್ತು ಈ ಒಂದು ರಾಜಕೀಯವಾಗಿ ಎಷ್ಟೋ ದುಡ್ಡು ಹಾಳು ಮಾಡೋದಕ್ಕಿಂತ ಇಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ತಾಲೂಕಿಗೆ ಒಂದು ಕೀರ್ತಿ ತಂದಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದೇ ಆದಲ್ಲಿ ಆ ವಿದ್ಯಾರ್ಥಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡೋದು ಕೂಡ ಸಹಾಯ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇವತ್ತು ನನ್ನ ಹೆಸರು ನೀಲಮ್ಮ ಕಲ್ಶೆಟ್ಟಿ. ನಾನು ಓದಿ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಫಜಲ್ಪುರ. ನನ್ನ ತಾಯಿ ಹೆಸರು ಜಯಶ್ರೀ, ನನ್ನ ತಂದೆ ಹೆಸರು ಶಂಕರ್. ನಂದು 98.5 ಆಗಿದೆ. ಈಗ ಮತ್ತೆ ಎಷ್ಟು ಗಂಟೆಗಳ ಕಾಲ ಸ್ಟಡಿ ಮಾಡಿ? ನಾನು ಅಷ್ಟು ಇಷ್ಟತ್ತಲ್ಲ, ನಾ ಏನ್ ಹೇಳ್ತಾರೆ ಡೈಲಿ ಅದಿಷ್ಟು ಓದ್ತಿದ್ದೆ. ಮತ್ತೆ ನಾ ಯಾವ್ದು ಬೈಪಾಟ್ ಮಾಡ್ತಿದ್ದಿಲ್ಲ, ಎಲ್ಲ ತಿಳ್ಕೊಂಡು ಓದ್ತಿದ್ದೆ. ಯಾಕಂದ್ರೆ ನಮ್ ಕ್ಲಾಸ್ ಅಲ್ಲಿ ಎಲ್ಲ ಪರ್ಫೆಕ್ಟ್ ಮಾಡ್ಬಿಡ್ತಿದ್ರು. ನಮ್ಗ ಯಾವ್ದು ಮನೇಲಿ ಬಂದ್ ನಮ್ಗೆ ಈ ಡೌಟ್ ಅನ್ನೋದೇ ಇರ್ಬಾರ್ದು ಹಂಗೆ ಹೇಳ್ತಿದ್ರು. ನಾವ್ ಒಂದ್ಸಲ ಕ್ಲಾಸ್ ಅಲ್ಲಿ ಪಾಠ ಮಾಡಿದ್ರು ನಮ್ ಕೈಲೇನೆ ಅವ್ರು ಎಷ್ಟ್ ಹೇಳಿರ್ತಾರೋ ಅಷ್ಟು ನಾವ್
ಅವ್ರಿಗೆ ವಾಪಸ್ ಹೇಳ್ಬೇಕು ಅಲ್ಲಿ ತನಕನೂ ಬಿಡ್ತಿದ್ದಿಲ್ಲ, ಅಷ್ಟು ಪರ್ಫೆಕ್ಟ್ ಮಾಡಿ ಹೇಳ್ತಿದ್ರು. ಅದಕ್ಕಾಗಿ ನಾ ಈ ತರ ಮಾಡೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧನೆ ಮಾಡ್ಬೇಕಂದ್ರ ನೆಪಗಳು ಬಾಳ ಇರ್ತಾವ, ಆದ್ರ ಆ ನೆಪಗಳೆಲ್ಲಾ ಮೀರಿ ನಾವ್ ಸಾಧನೆ ಮಾಡ್ಬೇಕು. ಯಾವತ್ತು ಸೋಮಾರಿ ಸೊತ್ತಲ್ಲ, ಸಾಧಕನ ಸೊತ್ತು. ಅದಕ್ಕಾಗಿ ನಾವ್ ಸಾಧನೆ ಮಾಡ್ಬೇಕಂದ್ರೆ ಯಾವ್ದು ನೆಪಗಳು ಹೇಳ್ಬಾರ್ದು ಅಂತ ಹೇಳಕ್ ಮುಂದೆ ಮುಂದೆ ಏನಾಗ್ಬೇಕು ಅನ್ನೋ ಗುರಿ? ನಂದು UPSC ಮಾಡ್ಬೇಕತ್ತದ, ಆದ್ರ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿ ನೋಡ್ಕೊಂಡು ಆದ್ರೂ ನಾನು ಅದು ಆಗ್ಲಕ್ ಟ್ರೈ ಮಾಡ್ತೀನಿ. ಟೀಚರ್ಸ್ಗಳು ಒಂದೇ ಮಾತ್ನಲ್ಲಿ ಹೇಳ್ಬೇಕಂದ್ರೆ ಒಂದ್ ವಜ್ರ ಇದ್ದಂಗೆ. ಇಂಥ ಟೀಚರ್ಸ್ಗಳು ಇಡೀ ಅಫ್ಜಲ್ಪುರಲ್ಲೆಲ್ಲ ಇಡೀ ಜಗತ್ತಲ್ಲೇ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ ಈ ತರ ಹೇಳೋರು ಎಲ್ಲಿ ಸಿಗಲ್ಲ. ಅಂದ್ರೆ ನಾನ್ ಫಸ್ಟ್ ಎಕ್ಸಾಮ್ ಸೆಂಟರ್ದಾಗ ಹೋಗ್ಕರ ಇಷ್ಟು ಜನ ಅರಪ್ಪ, ನಾ ಹೆಂಗ್ ಫಸ್ಟ್ ಬರ್ಬೇಕು ಅನ್ನೋ ನನ್ ತಲೆಯಲ್ಲಿತ್ತು. ಆದ್ರೆ ನಾನ್ ಅನ್ಕೊಂಡಿದ್ದೆ, ನಾನ್ ಯಾವಾಗ್ಲೂ ಕೇಳ್ತಿದ್ದೆ, ನನ್ ಕೈಲಿ ಆಗಲ್ಲ ಸರ್, ನಾ ಇಷ್ಟ್ ಮಾಡಲ್ಲ ಸರ್ ಅಂತಿದ್ದೆ. ಆಗ ಅವ್ರು ಅಂತಿದ್ರು, ನೀ ಮಾಡ್ತೀಯ, ನಿನ್ ಕೈಲಿ ಆಗೇ ಆಗುತ್ತೆ, ನಾವ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತ ಹೇಳ್ತಿದ್ರು ಸರ್. ಅದೇ ಒಂದ್ ಧೈರ್ಯ ಇಟ್ಕೊಂಡ್ ನಾನ್ ಮಾಡ್ದೆ. ಇವತ್ ನಾನ್ ಸಕ್ಸಸ್ ಕಂಡಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮನೆಯಲ್ಲಿ ಕೂಡ ನಂಗೆ ಯಾವ್ದು ನಮ್ಮ ಮಮ್ಮಿ ಕೆಲ್ಸ ಹಚ್ತಿರ್ಲಿಲ್ಲ. ನಾನ್ ಓದ್ತೀನಿ ಅಂದ್ರೆ ಹಾ ಓದು ಅಂತಿದ್ರು. ಫೋನ್ ಅವ್ ಏನು ನಂಗ್ ನೋಡಕ್ ಬಿಡ್ತಿರ್ಲಿಲ್ಲ. ನಮ್ಮ ಮಮ್ಮಿ ಸರ್ಗೆ ಯಾವಾಗ್ಲೂ ಫೋನ್ ಹಚ್ಚಿ ಕೇಳ್ತಿವಿ, ನನ್ ಮಗಳು ಹೆಂಗ್ ಓದ್ತಿದ್ದಾಳೆ. ನನ್ಕಿಂತ ಹೆಚ್ಚು ನಮ್ಮ ಮಮ್ಮಿಗೆ ಟೆನ್ಷನ್ ಇರ್ತಿತ್ತು. ನಮ್ಮ ಮಮ್ಮಿನೂ ಚೆನ್ನಾಗ್ ಪ್ರೋತ್ಸಾಹ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮನೇಲಿ ಎಲ್ರೂ ಕೂಡ ನನ್ನ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಈ ಸಕ್ಸಸ್ ಕಂಡಿದ್ದೀನಲ್ಲ, ನನ್ಕಿಂತ ನಮ್ಮ ಮನೆಯವ್ರು ಹೆಚ್ಚು ಬಾಳ ಖುಷಿ ಪಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಉಪನ್ಯಾಸಕಿ, ಪಾರಸ್ PU ಕಾಲೇಜ್ ಅಫ್ಜಲ್ಪುರ. ನೀಲಮ್ಮ ಕಲ್ಶೆಟ್ಟಿ ವಿದ್ಯಾರ್ಥಿನಿ 98.5% ಮಾಡುವುದರ ಮೂಲಕ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿ ಬಹಳಷ್ಟು ಪ್ರಾಮಾಣಿಕರು. ಒಂದು ದಿನ ಕೂಡ ಕಾಲೇಜನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಏನೇ ಇರ್ಲಿ, ಏನ್ ಮಾಡ್ತಿರ್ಲಿ ಅಂದ್ರೆ ಪ್ರತಿದಿನ ಕೂಡ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ಲು. ಯಾವ ವರ್ಕ್ ಅನ್ನ ಕೊಡ್ತೀವಿ, ಯಾರು ಪ್ರತಿನಿತ್ಯ ಅದನ್ನ ಮಾಡಿ ತಂದು ಒಪ್ಪಿಸ್ತಾ ಇದ್ಲು. ಜೊತೆಗೆ ತುಂಬಾ ಧೈರ್ಯ ಕೂಡ ಹೌದು. ಆಕೆಯ ಮೇಲೆ ಆಕೆಗೆ ಬಹಳಷ್ಟು ಆತ್ಮವಿಶ್ವಾಸನೂ ಇತ್ತು. ಯಾರೇ ಬರ್ಲಿ ನನ್ನನ್ನ ಹಿಂದ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮುನ್ನುಗ್ಗುವಂತ ವಿದ್ಯಾರ್ಥಿನಿ ಈಕೆ. ಪ್ರತಿ ಸರಣಿ ಪರೀಕ್ಷೆಯಲ್ಲೂ ಕೂಡ ಎಲ್ಲಾ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಬಂದಿದ್ಲು. ಆದ್ರೂ ಕೂಡ ಆಕೆಗೆ ಒಂದಿತ್ತು, ಏನಂದ್ರ ಕಾಂಪಿಟೇಷನ್ ಕೂಡ ಜಾಸ್ತಿ ಅದ, ಫಸ್ಟ್ ಬರ್ತದೋ ಇಲ್ಲೋ. ಮತ್ತೆ ಬಹಳಷ್ಟು ಸರ್ಗಳ ನಂಬಿಕೆಗಳನ್ನ ಉಳಿಸ್ಕೋಬೇಕಂತೇಳಿ ಬಹಳಷ್ಟು ಹೋರಾಡಿದಂತ ವಿದ್ಯಾರ್ಥಿನಿ ಕೂಡ ಹೌದು. ಕಾಲೇಜು ಮತ್ತು ಪ್ರಾಂಶುಪಾಲರು ಹಿಡಿದ ಉಪನ್ಯಾಸಕರ ಬಳಗದವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅವರ ನಂಬಿಕೆಯನ್ನ ಉಳಿಸ್ಕೋಬೇಕಂತೇಳಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೂಡ ಕೆಲಸ ಮಾಡ. ಹೌದು, ಬಹಳಷ್ಟು ಪರಿಸ್ಥಿತಿ, ಆಕೆಯ ಕೌಟುಂಬಿಕ ಪರಿಸ್ಥಿತಿ ಬಹಳಷ್ಟು ಕಷ್ಟದಾಯಕವಾಗಿ ಅದ. ಹೌದಾ, ತಂದೆ ಇಲ್ಲ, ಜೊತೆಗೆ ತಾಯಿ ಕೂಡ ಒಬ್ಬಳೇ ಕೂಡ ಬಹಳಷ್ಟು ಸಾಥನ್ನ ಕೊಡ್ತಾರೆ. ಅವ್ರ ತಾಯಿ ಕೂಡ ಬಹಳಷ್ಟು ಗಟ್ಟಿಗಿತ್ತಿ. ಬಹುತೇಕವಾಗಿ ನೋಡಿದೀನಿ, ಪ್ರತಿ ಬಾರಿ ಕೂಡ ಕಾಲೇಜಿಗೆ ಭೇಟಿ ಕೊಡುವುದು, ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ವಿಚಾರಿಸುವುದನ್ನ ಮಾಡ್ತಾ ಇದ್ರು. ಬೇರೆ ಪಾಲಕರು ಬರ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ವಿದ್ಯಾರ್ಥಿನ ತಾಯಿ ಮಾತ್ರ ಪ್ರತಿ ಸರಿ ಬಂದು ಕಾಲೇಜಿನಲ್ಲಿ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಸಿಕ್ಕಾಪಟ್ಟೆ ಏನ್ ಮಾಡ್ತಾ ಇದ್ರು ಅಂದ್ರೆ ವಿಚಾರಿಸ್ತಾ ಇದ್ರು. ಪ್ರತಿ ಪಾಲಕರು ಕೂಡ ಅವರಿಂದ ಈ ವಿಷಯವನ್ನ ಕಲಿಬೇಕಂತೇಳಿ ನನ್ನ ಅಭಿಪ್ರಾಯ. ಹೌದು, ಬಡತನ ಸಾಧನೆಗೆ ಅಡ್ಡಿ ಅಲ್ಲ, ಅದೊಂದು ಸ್ಫೂರ್ತಿ, ಪ್ರೇರಣೆಯನ್ನ ಕೊಡ್ತದೆ. ನಾನು ಮುನ್ನುಗ್ಗಬೇಕು ಅನ್ನುವಂತ ಪ್ರೇರಣೆಯನ್ನ ಕೊಡ್ತದೆ. ಅದೇ ರೀತಿಯಾಗಿ ಯಾವುದೇ ರೀತಿ ಬಡತನ, ಯಾವುದೇ ನೆಪವನ್ನ ಹೇಳದೆ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ಹೆಚ್ಚಿಸಿದಂತ ಕಲ್ಶೆಟ್ಟಿ ವಿದ್ಯಾರ್ಥಿನಿಗೆ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕ. ನಮ್ಮ ಒಂದು ಕಾಲೇಜಿನ ಮತ್ತು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥ ವಿದ್ಯಾರ್ಥಿ ನೀಲಮ್ಮ ಕಲ್ಶೆಟ್ಟಿ ತಾಲೂಕಿಗೆ 98.5 ಅಂಕಗಳನ್ನು ಪಡೆಯುವ ಮೂಲಕ ಅಫ್ಜಲ್ಪುರನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿಯ ವಿಶೇಷತೆ ಏನಂತ ಕೇಳಿದಾಗ ಆಲ್ರೆಡಿ ನಮ್ಮ ಕನ್ನಡ ಉಪನ್ಯಾಸಕರು ಮಾತನಾಡಿದ್ದಾರೆ. ಏನಂತ ಕೇಳಿದಾಗ, ಈಗ ಯಾವುದೇ ವಿದ್ಯಾರ್ಥಿ ಅವರ ಸಾಧನೆಯನ್ನು ನಾವು ಅವಲೋಕನ ಮಾಡಿದಾಗ ಅವರ ಸಾಧನೆ ಹೆಂಗಿರ್ತದೆ ಕೇಳಿದ್ರೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಎಂಥದ್ದು ಅಂತ ಈ ವಿದ್ಯಾರ್ಥಿ ನೋಡಿ